ಎಲ್ರೂ ಮುಂದೆ ಓಡಿಸ್ಕೊಂಡ್ರು. ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅವ್ರಿಗೆ ಸಾರಿ ಕೇಳಕ್ಕೂ ಕಷ್ಟ ಆಯ್ತು. ಸಾರಿ ಕೇಳಕ್ಕಾಗಿಲ್ಲ ಅಂತ ಯೋಚನೆ ಯಾಕೆ ಮಾಡ್ಬೇಕು? ಶ್ರವಣ್ ನಂಬರ್ ಇದ್ರೆ ಫೋನ್ ಮಾಡಿ ಸಾರಿ ಕೇಳ್ಬೋದಲ್ವಾ? ನಾನ್ ರೆಡಿ. ಮೀಸೆ ಇಲ್ದಿರೋ ನಿನಗೆ ಅಷ್ಟಿರ್ಬೇಕಾರೆ ಇನ್ನಿ ಚಿಗುರು ಮೀಸೆ ಹುಡ್ಗ ಅಲ್ಲಲ್ಲ ಯುವಕನ್ಗೆ ಇನ್ನೆಷ್ಟಿರ್ಬೇಡ. ನಾನಿದನ್ ಸುಮ್ಮನೆ ಬಿಡೋ ಮಗಾನೇ ಅಲ್ಲ. ನಾ ಸಣ್ಣದಾಗೆ ಇರ್ಬೋದು, ನೋಡಕ್ ಪುಟ್ಟ ಹುಡ್ಗನ್ ಥರನೂ ಕಾಣ್ಬೋದು. ಆದ್ರೆ ನೀನ್ ಅನ್ಕೊಂಡಿರೋಷ್ಟು ಪುಟ್ಟ ಹುಡ್ಗ ನಾನಲ್ಲ. ನಾನು ಹಾಕೋ ಆವಾಜ್ಗಾದ್ರು ಮಗನೇ ಅದ್ರೋಗ್ಬೇಕು ನೀನು. ಹಾ ಅಮ್ಮು, ನಂಬೋಕೆ ಆಗ್ತಿಲ್ಲ. ಹೇ, ಮಾಡ್ದಿರೋದು ವಾಯ್ಸ್ ಕಾಲು. ನಾನು ಯಾಕೆ ತಲೆಲ್ಲ ಬಾಚ್ಕೋತಾ ಇದ್ದೀನಿ? ಮೊದಲನೇ ಸಲಿ ಅವಳಾಗವಳೆ ಕಾಲ್ ಮಾಡ್ತಿದ್ದಾಳೆ ಅಂದ್ರೆ ಇವತ್ತಾಗಿದ್ದಕ್ಕೆ ನನ್ನ ಮೇಲೆ ಪ್ರೀತಿ ಕರುಣೆ ಹುಕ್ಕಿ ಹರಿತಿರ್ಬೇಕು. ಅಣ್ಣ, ಅವ್ರ ಕಾಲ್ ರಿಸೀವ್ ಮಾಡ್ತಿಲ್ಲ. ಅಯ್ಯಯ್ಯೋ, ಕಟ್ಟೋಗೋಯ್ತಲ್ಲ. ಅಯ್ಯೋ, ಏನ್ ಮಾಡೋದು? ಓ, ನಾನೇ ಮಾಡ್ಲಾ? ಬೇಡ 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 ಬೇಡ, ಮತ್ತೆ ಬಂದ್ರು ಬರ್ಬೋದು. ದೇವ್ರೇ ಕಾಪಾಡಪ್ಪ. ಬೇಜಾರಾಗಿರುತ್ತಲ್ಲ, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅನ್ಸುತ್ತೆ. ನೀನು ನಾಳೆ ಕಾಲ್ ಮಾಡು, ಅಷ್ಟೊತ್ತಿಗೆ ವಿಷಯ ಹಳೇದಾಗಿರುತ್ತಲ್ಲ, ಮಾತಾಡಬಹುದು. ಛೇ, ಮತ್ತೆ ಕಾಲ್ ಮಾಡಕ್ಕೆ ಇಷ್ಟೊತ್ತು ಬೇಕಾ? ಅಣ್ಣ, ಇನ್ನೊಂದ್ಸರ್ತಿ ಕಾಲ್ ಮಾಡ್ತೀನಿ. ಹಾ, ಆಹಾ, ಇವತ್ತಾಗ್ತಿರೋ ಸಂತೋಷನ ನನ್ಗೆ ತಡ್ಕೊಳಕ್ ಆಗ್ತಿಲ್ಲ ಬನಶಂಕರಮ್ಮ. ಈ ಸಂತೋಷನ ತೋರಿಸ್ಕೊಳಕ್ಕೂ ಆಗಲ್ಲ. ಇಲ್ಲಿ ಮಾತಾಡೋದು ಬೇಡ, ಆಚೆ ಹೋಗಿ ಮಾತಾಡೋಣ. ಹಲೋ, ಹೇಳಿ. ಶ್ರವಣ್, ಅಯ್ಯೋ ಪಾಪ, ತುಂಬಾ ಬೇಜಾರಲ್ಲಿದ್ದಾಳೆ ಅನ್ಸುತ್ತೆ ನನ್ನಮ್ಮ. ಪ್ರತೀಕ್ ಮಾಡಿದ ಕೆಲ್ಸಕ್ಕೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ನ್ ಮಾಡಿದ ಕೆಲ್ಸದಿಂದ ನಿಮ್ ಮನ್ಸಿಗೆ ನೋವಾಗಿದೆ ಅನ್ನೋದು ನನಗೆ ಗೊತ್ತು. ನನ್ಗಿಂತ ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ ನಿಮ್ ವಾಯ್ಸಲ್ಲಿ ಗೊತ್ತಾಗ್ತಿದೆ. ಆಗಲ್ವಾ ಮತ್ತೆ? ಅವನ್ ಹಾಗೆ ನಡ್ಕೊಂಡ್ರೆ? ಸಾರಿ ಶ್ರವಣ್, ನಿಮ್ಗಾಗಿರೋ ನೋವಿಗೆ ಸಾರಿ ಅನ್ನೋ ಪದ ಚಿಕ್ಕದೆ. ಆದ್ರೆ ಈಗ ನನ್ಗೆ ಇಷ್ಟೇ ಮಾಡೋದಿಕ್ಕಾಗ್ತಿರೋದು. ಪರವಾಗಿಲ್ಲ ಬಿಡಿ ಅಮ್ಮ, ಇದಕ್ಕೆಲ್ಲ ನೀವ್ಯಾಕೆ ಬೇಜಾರ್ ಮಾಡ್ಕೋತೀರಾ? ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಅಷ್ಟಕ್ಕೂ ನನ್ ಮೇಲೆ ಕೈ ಮಾಡಿದ್ದು ಬೇರೆ ಯಾರೂ ಅಲ್ಲ, ನನ್ ಬಾಮೈದ. ಏನು ಏನ್ ಹೇಳ್ತಿದ್ದೀರಾ ನೀವು? ಬಾಮೈದ ಅಂದ್ರೆ ಅದು ಭಕ್ತಿ ಅಕ್ಕನ್ ಬಾಮೈದ ಅಂತ ಹೇಳಕ್ಕೋಗಿ ಹಾಗೆ ಹೇಳ್ಬಿಟ್ಟೆ ಅಷ್ಟೇ. ಸಾರಿ. ಹೋ, ಹಾಗಾ? ಐ ಆಮ್ ರಿಯಲಿ ಸಾರಿ. ನಿಮ್ಮ ಒಳ್ಳೆ ಬುದ್ಧಿ ಅವನಲ್ಲಿಲ್ಲ ಬಿಡಿ. ಯಾವಾಗ್ಲೂ ದೊಡ್ಡ ರೌಡಿ ತರ ಆಡ್ತಿರ್ತಾನೆ. ಹೇ, ನಾನು ರೌಡಿನೇ. ಏನ ಬಾವನ್ ತಮ್ಮ ತಾನೇ ನನ್ ಮೇಲೆ ಕೈ ಮಾಡಿದ್ದು, ಸಂಬಂಧ ಅಂದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಸುಮ್ನಾದೆ. ಇಲ್ಲ ಅಂದಿದ್ರೆ ನಾನಲ್ಲ, ನಮ್ ಹುಡುಗರ ನಿಮ್ ತಿಮ್ಮನ್ ಕೈನ ಅಲ್ಲಲ್ಲ ನಿಮ್ ತಮ್ಮನ್ ಕೈನ ತಿರುಗಿಸ್ಬಿಡ್ತಿದ್ರು. ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ಪರಿಸ್ಥಿತಿನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ನಾನ್ ಜೀವನದಲ್ಲಿ ಒಳ್ಳೆಯವನಾಗಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತೇನೆ ಇರ್ತೀನಿ ಅಮೃತ. ನೀನ್ ಈ ತರ ಕಾಲ್ ಮಾಡ್ತಾನೆ ಇರ್ತೀಯ ಅನ್ನೋದಾದ್ರೆ ಆ ಸಿಡುಕ್ ಮೂತಿ ಪ್ರತೀಕನ ಹತ್ರ ನಾನು ಎಷ್ಟು ಸಲ ಓದಿ ತಿನ್ನಕ್ಕೂ ರೆಡಿ.
ನಿಮ್ ಹತ್ರ ಮಾತಾಡಿ ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನನ್ಗೂ ಅಷ್ಟೇ. ಸರಿ ಶ್ರವಣ್ ಅವ್ರೆ, ಫೋನ್ ಇಡ್ತೀನಿ. ಇಷ್ಟು ಬೇಗನಾ? ಹಾ, ಅದೇ ನೀವ್ ಇಷ್ಟು ಬೇಗ ಸಮಾಧಾನ ಆದ್ರಲ್ಲ, ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ. ಸರಿ, ಫೋನ್ ಇಡ್ತೀನಿ. ಆಯ್ತು, ಬಾಯ್. ಬನ್ಶಂಕರಮ್ಮ, ಇಷ್ಟೊಂದು ಕರುಣೆ ತೋರಿಸಿದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಅಮೃತ ಹೀಗೆ ಆಗ ಕಾಲ್ ಮಾಡ್ತಾ ಇರ್ಲಿ. ನಾನೇನೋ ತಮಾಷೆ ಮಾಡ್ದೆ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ಬಿಡದಾ? ಅಲ್ಲ, ಹೋದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದ್ ಬಿಟ್ಬಿಟ್ಟು ಅದ್ಯಾವ್ದೋ ರೌಡಿಗಳ ಹತ್ರ ಹೋಗಿ ತಗಲಾಕೊಂಡ್ಬಿಟ್ಟೆ. ಅಯ್ಯ, ನೀನ್ ಹೀಗೆ ಅಂಗಸ್ತಿದ್ರೆ ನಾನ್ ತಿರ್ಗಾ ಹೋಗ್ಬೇಕಾಗತ್ತೆ. ಈ ಸಲ ನನ್ನ ಬ್ಯಾಗೆ ತಗೊಂಡ್ ಹೋಗ್ತೀನಿ. ಯಾಕೆ? ತಾವಾಗ್ಲೇ ಹೋಗಿ ಮಾಡಿರೋ ಅನಾಹುತ ಸಾಲ್ದಾ? ಅದ್ ಸರಿ, ನನ್ನ ಹತ್ರ ಎಷ್ಟು ಜೋರ್ ಮಾಡೋಳು, ಅವ್ರ ಹತ್ರ ಯಾಕೆ ಮಾಡ್ಲಿಲ್ಲ? ಹಾ, ಮಾಡ್ದೇ ಇರ್ತೀನಾ? ನೀವು ಬರೋದು ಒಂದ್ ಸ್ವಲ್ಪ ತಡೆ ಆಗಿದ್ರು ಅವ್ರಿಗೊಂದ್ ಗತಿ ಕಾಣಿಸ್ತಾ ಇದ್ದೆ. ನೋಡ್ದೆ ಅಲ್ಲ, ನಿನ್ನಿಂದ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಯಾಕೆ, ನಿಮಗ್ ತಲೆನೋವು ಕಮ್ಮಿ ಆಗ್ಲಿಲ್ವಾ? ಹಲೋ ಮೇಡಮ್, ಸ್ವಲ್ಪನಾದ್ರೂ ಗೌರವ ಕೊಡಿ. ನಾನ್ ಬಂದು ನಿಮ್ಮನ್ನ ಕಾಪಾಡಿಲ್ವಾ? ಬಹುಶಃ ನೀನ್ ಬಂದಿಲ್ಲ ಅಂದ್ರೂ ಇನ್ಯಾರಾದ್ರೂ ಬಂದ್ ಕಾಪಾಡಿರೋರು, ಅಥವಾ ನಾನೇ ಹೇಗೋ ತಪ್ಪಿಸ್ಕೊಂಡ್ ಬರ್ತಾ ಇದ್ದೆ. ನೀನ್ ಮಧ್ಯೆ ಬಂದ್ಬಿಟ್ಟು ಕಾಪಾಡ್ದೆ ಅಂತ ಹೀರೋ ತರ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ. ಏಯ್, ನಾನ್ ಹೀರೋನೇ ಕಣೆ. ಇಷ್ಟಾದ್ರೂ ನೀನ್ ಕೊಬ್ಬಿನೂ ಇಳಿದಿಲ್ಲ ಅಲ್ಲ? ಹಾ, ಕೊಬ್ಬಿದ್ರೆ ತಾನೆ ಇಳಿಯೋದಿಕ್ಕೆ. ಏಯ್, ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಹತ್ತೆ ಗಾಡಿ. ನನ್ ಜೊತೆ ಇದ್ದಾಗ ಇನ್ನೊಂದ್ಸಲ ನನ್ ಪರ್ಮಿಷನ್ ಇಲ್ದೆ ನನ್ ಕಾರಿಂದ ಕೆಳಗಡೆ ಇಳಿದೆ ಅಂತ ಇಟ್ಕೋ. ಏನಾಯ್ತಿದ್ದಕ್ಕೆ? ಇಂಥ ಟೈಮಲ್ಲಿ ಕೈ ಕೊಡ್ಬೇಕಾ? ಶ್ರೀಕಾಂತ್ ಅಣ್ಣ ಗಾಡಿ ಸರ್ವಿಸ್ ಮಾಡಿಸಿದಾನೆ ಅಂತ ಹೇಳಿದ್ರು, ಆದ್ರೂ ಹೀಗಾಗ್ತಿದೆ ಅಂದ್ರೆ ಈ ಕಾಡಲ್ ಹತ್ರದಲ್ಲಿ ಗ್ಯಾರೇಜ್ ಎಲ್ಲಿದ್ಯೋ ಏನೋ. ಮತ್ತೀಗ ಏನ್ ಮಾಡೋದು? ಯಾಕೆ ಹೀಗಾಗಿರ್ಬೋದು? ಇದ್ಯಾಕೋ ಆ ರೌಡಿಗಳ ಕರಾಮತ್ತು ಅನ್ಸ್ತಿದೆ. ಅಗಸ್ತ್ಯ, ಏನ್ ಮಾಡೋದಿವಾಗ? ಒಂದ್ ನಿಮಿಷ ಇರು, ಸಂಜಯ್ ಕಾಲ್ ಮಾಡೋಣ. ಹಲೋ ಸಂಜಯ್. ಹೇಳಿ ಸರ್. ಇಲ್ಲಿ ನನ್ನ ಕಾರ್ ಕೆಟ್ಟೋಗಿದೆ ಆನ್ ದ ವೇ ಅಲ್ಲಿ. ಸೊ ಯಾವ್ದಾದ್ರು ಗ್ಯಾರೇಜ್ ಇದ್ರೆ ನಿಯರ್ ಬೈ ಸ್ವಲ್ಪ ಹೇಳ್ತೀರಾ? ಲೊಕೇಶನ್ ಕಳಿಸ್ಕೊಡ್ತೀನಿ. ಸರಿ ಸರ್, ಈಗಲೇ ಚೆಕ್ ಮಾಡ್ತೀನಿ. ಹಾಗೆ ನಾವಿಲ್ಲಿ ಉಳ್ಕೊಳ್ಳೋಕೆ ಯಾವ್ದಾದ್ರು ವ್ಯವಸ್ಥೆ ಇದ್ರೆ ಹೇಳಿ. ಓಕೆ ಸರ್. ಚಿಕ್ಕಿ, ಇಲ್ಲೇ ಹತ್ರದಲ್ಲಿ ನಮ್ಮ ಫಾರ್ಮ್ ಹೌಸ್ ಇದೆ, ನಾವಲ್ಲೇ ಉಳ್ಕೋಬಹುದು. ಎಲ್ಲಿ ಫಾರ್ಮ್ ಹೌಸಾ? ಸುಮಾರು ವರ್ಷದಿಂದ ಆ ಕಡೆ ಯಾರು ಹೋಗೇ ಇಲ್ಲ. ಕೆಲ್ಸದವ್ರು ನೋಡ್ಕೋತಿದಾರ. ಅದನ್ನ ಮಾರೋಣ ಅಂದ್ರೆ ಅಮ್ಮ ಬೇಡ ಅಂತಾರೆ. ಅವ್ರಿಗೆ ಆ ಮನೆಯಲ್ಲಿ ಅಪ್ಪ ನೆನ್ಕಳಿದೆ ಅಂತೆ. ಅದನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಆ ಪ್ರಾಪರ್ಟಿನ ಹಾಗೆ ಉಳಿಸ್ಕೊಂಡಿದ್ದಾರೆ. ನೆನ್ಪುಗಳಂದ್ರೆ ಹಾಗೆ ಅಲ್ವಾ ಅಗಸ್ತ್ಯ? ನನಗೆ ನೆನ್ಪುಗಳಂದ್ರೆ ನಾನು ಉಸಿರಾಟ ಇದ್ದಂಗೆ ಚಿಕ್ಕಿ. ನಿನ್ನ ನಾನು ನೆನ್ಸ್ಕೊಳ್ತಾ ಇರೋ ದಿನಾನೇ ಇಲ್ಲ ಗೊತ್ತಾ ಚಿಕ್ಕಿ. ನಾವಿಬ್ರು ಆಟಾಡ್ತಾ ಇದ್ದ ಆಟಗಳು, ನಾವು ಕೂತ್ಕೋತಾ ಇದ್ದ ಕಲ್ಲು, ಆಮೇಲೆ ಮಂಟಪದಿಂದ ಎತ್ಕೊಂಡು ಹೋಗಿದ್ನಲ್ಲ ಆ ಗೊಂಬೆ, ಅದು ಅಬ್ಬಬ್ಬ, ಆ ನೆನ್ಪುಗಳಿಂದಾನೇ ನನ್ನ ಜೀವನ ಅಂತ ಹೇಳ್ಬೋದು. ಅಯ್ಯೋ, ನಾನ್ ನೋಡು ಏನೇನೋ ಮಾತಾಡ್ತಾ ಇದ್ದೀನಿ. ಸರಿ ನಡಿಯಮ್ಮ, ಮೊದ್ಲು ಕತ್ಲಾಗಷ್ಟಲ್ಲಿ ಫಾರ್ಮ್ ಹೌಸ್ ಸೇರ್ಕೋಬೇಕು. ಇವಾಗ ಅಲ್ಲಿಗೆ ಹೇಗೆ ಹೋಗೋದು? ಅದೇ ನೀನ್ ಆವಾಗ್ಲೇ ಹೋದಿಯಲ್ಲ ಸರ್ವಿಸು, ಹಂಗೇನೆ. ಯಾವುದು? ನಟರಾಜ ಸರ್ವಿಸು. ಆ ಭಕ್ತಿಗೆ ಹಿಂಸೆ ಕೊಡ್ಬೇಕು ಅಂತ ಮಾಡಿರೋ ಪ್ಲಾನ್ಸ್ ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ಇಷ್ಟೊಂದ್ ಜನ ಗುಂಡಾಗಳಿದ್ರು ಅವಳೊಬ್ಬಳನ್ನ ಹೆದರ್ಸಕ್ ಆಗ್ತಾ ಇಲ್ಲ. ಇವ್ರು ನಂಬ್ಕೊಂಡು ಆ ನಾಲಾಯಕ್ಗಳಿಗೆ ದುಡ್ಡು ಕೊಟ್ಟು ಎಲ್ಲ ನನ್ನ ಪ್ಲಾನ್ ಹಾಳು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀನಿ.
ಇದ್ಯಾಕೆ ದಮ್ಮಿ ದಿಂಬೆಸ್ದೆ ಕೈ ಸಿಕ್ಕಿದ್ದೆ ಅದು, ಅದಕ್ಕೆ ಎಸ್ದೆ. ತಾಗ ಸದ್ಯ ನಿನ್ ಕೈಲಿ ದಿಂಬು ಸಿಕ್ತು, ಇದ್ರ ಬದಲು ಚಮ್ ಸಿಕ್ಕಿದ್ದಿದ್ರೆ ನಿಮ್ಮ ಮುಖ ಸ್ಕ್ರಾಪ್ ಆಗಿರ್ತಿತ್ತು. ನನ್ನ ಮುಖ ಸ್ಕ್ರ್ಯಾಪಾ? ಜೀವನಾನೇ ಹಾಳಾಗಿದೆ, ಇನ್ನು ಮುಖದ ಬಗ್ಗೆ ಬೇರೆ ಯೋಚನೆ ಮಾಡ್ತಿದ್ದೀರಾ? ಆ ಗೂಂಡಗಳು ನಿಮ್ ಥರಾನೇ, ಯಾವುದಕ್ಕೂ ಪ್ರಯೋಜನ ಇಲ್ಲ. ನಿಮ್ಮನ್ ಕಟ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈ ನಡುವೆ ಇದೊಂದು ಹೊಸದು.